ಸಮಸ್ತ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಹಾಗೂ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕರಾದ ಸನ್ನಿ ಮಹಾರಾಜ್ ರಾಯಚೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬಿಜೆಪಿಯ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿಗೆ ಬುದ್ಧಿಭ್ರಮಣೆ, ಪ್ರಿಯಾಂಕಾ ಖರ್ಗೆ ವಿರುದ್ಧ ಸಲ್ಲದ ಟೀಕೆ, ವಸಂತ್ ಕುಮಾರ್ ತಿರುಗೇಟು. ಸಾರಿಗೆ ನೌಕರರ ಬಾಕಿ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಡಿಸೆಂಬರ್ 31ರಿಂದ ಅನಿರ್ದಿಷ್ಟ ಧರಣಿ ಮುದ್ದುಕೃಷ್ಣ. ಹಿರಿಯ ನಾಗರಿಕರ ದಿನಾಚರಣೆ, ಹಿರಿಯರನ್ನು ರಕ್ಷಣೆ, ಗೌರವ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿ, ಶರಣಗೋಪಾಲ್ ನಾಡಗೌಡ. ಜಿಲ್ಲಾಡಳಿತದಿಂದ ವಿಶ್ವ ಮಾನವ ಕುವೆಂಪು ಜನ್ಮದಿನ ಸರಳ ಆಚರಣೆ. ಈಗ ವಾರ್ತೆಗಳ ವಿವರ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇವರಿಗೆ ಬುದ್ಧಿಭ್ರಮಣೆಯಾಗಿದ್ದು ಲಯವನ್ನು ಕಳೆದುಕೊಂಡು ಇಲ್ಲ ಸಲ್ಲದ ಆರೋಪದಲ್ಲಿ ತೊಡಗಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಸಚಿನ್ ಬರೆದ ಡೆತ್ ನೋಟ್ನಲ್ಲಿಯೂ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಉಲ್ಲೇಖವಿಲ್ಲ. ಕೇವಲ ಸಚಿವ ಆಪ್ತ ಎನ್ನುವ ಕಾರಣಕ್ಕೆ ರಾಜು ಕುಪನೂರು ವಿರುದ್ಧ ಮಾಡಬೇಕಾಗಿರುವ ಆರೋಪಗಳನ್ನು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಸಚಿನ್ ಮತ್ತು ರಾಜು ಕುಪನೂರು ಮಧ್ಯೆ ಹಣ ವ್ಯವಹಾರ ವಿಷಯವಿದ್ದು ಡೆತ್ ನೋಟ್ನಲ್ಲಿರುವ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮವಾಗುತ್ತದೆ. ಆದರೆ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ವೈಯಕ್ತಿಕ ಆರೋಪ ಮಾಡುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಅಲ್ಲ, ಘಟನೆಗೂ ಅವರಿಗೂ ಸಂಬಂಧವೇ ಇಲ್ಲ ಎಂದರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ರಾಜಕೀಯವಾಗಿ ಬೆಳೆದು ಬಿಜೆಪಿ ಸೇರ್ಪಡೆಗೊಂಡು ವಿಧಾನ ಪರಿಷತ್ ಸದಸ್ಯರಾಗಿರುವ ಛಲವಾದಿ ನಾರಾಯಣಸ್ವಾಮಿ ಅವರು ಪಕ್ಷದ ವರಿಷ್ಠರ ಶಹಬಾಷ್ ಗಿರಿ ಪಡೆದುಕೊಳ್ಳಲು ಸುಳ್ಳು ಆರೋಪದಲ್ಲಿ ತೊಡಗಿದ್ದಾರೆ. ಬೌದ್ಧಿಕ ದಿವಾಳಿ ಬಂದು ನಿಂತಿರುವ ಅವರು ಕೇಂದ್ರ ಗೃಹ ಸಚಿವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರುದ್ಧ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟಿಸಬೇಕಿತ್ತು. ವಿಧಾನ ಪರಿಷತ್ನಲ್ಲಿ ಮಹಿಳಾ ಸಚಿವರೊಬ್ಬರಿಗೆ ತುಚ್ಛ ಪದ ಬಳಸಿದ ಸಿಟಿ ರವಿ ವಿರುದ್ಧ ಪ್ರತಿಭಟಿಸಬೇಕಿತ್ತು. ಆದರೆ ಅಮಿತ್ ಶಾ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರುವ ಅವರು ಬೌದ್ಧಿಕ ದಿವಾಳಿಯಾಗಿದ್ದಾರೆ ಎಂದರು. ಸಿಟಿ ರವಿಯವರು ಗಾಯವಾಗಿರುವ ನಾಟಕವಾಡಿ ಇಂದಿಗೂ ಪಟ್ಟಿಯನ್ನು ಹಾಕಿಕೊಂಡೇ ಇದ್ದಾರೆ. ಗೇಟ್ ತೆರಚಿ ಸಣ್ಣ ಗಾಯವಾಗಿದೆ. ಆದರೆ ರಾಜಕೀಯವಾಗಿ ಘಟನೆಯನ್ನ ಬಳಸಿಕೊಳ್ಳುತ್ತಿರುವ ಬಿಜೆಪಿಯವರು ಸುಳ್ಳು ಆರೋಪಗಳನ್ನ ಮಾಡಿಯೇ ರಾಜಕೀಯ ಮಾಡುತ್ತಿದ್ದಾರೆ. ಜನರ ಅನುಕಂಪ ಗಿಟ್ಟಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿರುವವರು ಬೇಜವಾಬ್ದಾರಿಯಾಗಿ ಪ್ರಿಯಾಂಕಾ ಖರ್ಗೆಯವರ ವಿರುದ್ಧ ಸುಳ್ಳು ಆರೋಪ ನಿಲ್ಲಿಸಬೇಕು. ಇಲ್ಲದೆ ಹೋದಲ್ಲಿ ರಾಜ್ಯಪಾಲರಿಗೆ ದೂರು ನೀಡುವ ಜೊತೆಗೆ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರಿಯಾಂಕಾ ಖರ್ಗೆಯವರು ಪೊಲೀಸರ ಮೇಲೆ ಪ್ರಭಾವವೂ ಬೀರಿಲ್ಲ. ಪ್ರಕರಣಕ್ಕೂ ಅವರಿಗೂ ಸಂಬಂಧವೇ ಇಲ್ಲ. ಉಂಡ ಮನೆಗೆ ಜಂತಿ ಎಣಿಸುವ ಕೆಲಸ ನಾರಾಯಣಸ್ವಾಮಿ ಮಾಡುತ್ತಿದ್ದಾರೆ. ಅವರಿಗೆ ಮಾನಸಿಕ ಚಿಕಿತ್ಸೆ ಅಗತ್ಯವಾಗಿದೆ ಎಂದರು. ಪಕ್ಷದ ನಾಯಕರು ವಿಧಾನ ಪರಿಷತ್ ಛಲವಾದಿ ನಾರಾಯಣಸ್ವಾಮಿ ರಾಜ್ಯದಲ್ಲಿ ಓದಲ್ಲೆಲ್ಲ ಪಕ್ಷದ ಮುಖಂಡರ ಬಗ್ಗೆ, ಪಕ್ಷದ ಬಗ್ಗೆ ಬಹಳ ಕೀಳು ಮಟ್ಟದ ಮತ್ತು ಅರ್ಥವಿಲ್ಲದ ಟೀಕೆಗಳನ್ನು, ಟಿಪ್ಪಣಿಗಳನ್ನು ಮಾಡ್ತಾ ವ್ಯಕ್ತಿಗತವಾದಂಥ ಆರೋಪಗಳನ್ನು ಮಾಡುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಸ್ಥಿತಿಮಿತಿಗಳನ್ನು ಕಳೆದುಕೊಂಡು ಎಲ್ಲರ ಬಗ್ಗೆ ಕೂಡ ಲಘುವಾಗಿ ಮಾತನಾಡುವುದನ್ನು ರೂಢಿಸಿಕೊಂಡಿದ್ದಾರೆ. ನಿನ್ನೆ ಕಲಬುರಗಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕಲಬುರಗಿ ಅತ್ಯಂತ ಕೆಳಮಟ್ಟ ಟೀಕೆಗಳನ್ನು ಮಾಡಿರುವಂಥದ್ದು, ವಿಮರ್ಶೆ ಮಾಡಿರುವಂಥದ್ದು ತಾವೆಲ್ಲ ಘಟನೆ ಹಿನ್ನೆಲೆ ಬೀದರ್ನ ಸಚಿನ್ ಎನ್ನುವಂಥ ವ್ಯಕ್ತಿ ಸುಸೈಡ್ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆತನ ಡೆತ್ ನೋಟ್ ಏನು ಬರೆದಿದ್ದಾನೆ, ಆ ಡೆತ್ ನೋಟನ್ನು ಹಿಡಿದುಕೊಂಡು
ಆ ಒಂದು ಘಟನೆಗೆ ಸಂಬಂಧವಿಲ್ಲದವರ ಹೆಸರುಗಳನ್ನು ಹೇಳಿ ಅವರ ವೈಯಕ್ತಿಕ ತೇಜೋವಧೆ ಮಾಡುವ ಮುಖಾಂತರ ನಾರಾಯಣಸ್ವಾಮಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾನೆ ಅನ್ನೋದು ಕಂಡು ಬರ್ತಾ ಇದೆ. ಈ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿರುವಂತೆ ಕೆಲವರು ಹೆಸರುಗಳನ್ನು ಸಚಿನ್ ಅವರು ಉಲ್ಲೇಖಿಸಿದ್ದಾರೆ. ಕಲಬುರಗಿಯ ಕೆಲವು ಮುಖಂಡರು, ಕಾಂಗ್ರೆಸ್ ಮುಖಂಡರು, ಅವರು ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು, ಅವರಿಂದ ಅವರ ಕಿರುಕುಳದಿಂದ ಅವರಿಗೆ ನಾನು ಬೇರೆ ಬೇರೆ ಹಿನ್ನೆಲೆಯಲ್ಲಿ ದುಡ್ಡು ಕೊಟ್ಟಿದ್ದೆ, ಆ ದುಡ್ಡು ಕೊಡದ ಹಿನ್ನೆಲೆಯಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಡೆತ್ ನೋಟ್ ಅಂತ ಬರ್ತದೆ. ಈ ಇಡೀ ಘಟನೆ ಏನು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಸಚಿನ್ ಮತ್ತು ಅವರ ಹೆಸರಿಸಿ, ನಾನು ರಾಜಕೀಯದಲ್ಲಿದ್ದೇನೆ, ಭಾಳಷ್ಟು ಮಂತ್ರಿಗಳಿದ್ದಾರೆ, ಶಾಸಕರಿರ್ತಾರೆ. ಅದರಲ್ಲಿ ವಿಶೇಷವಾಗಿ ಪ್ರಿಯಾಂಕ ಅವರು 4 ಸಲ ಶಾಸಕರಾಗಿ 3 ಸಲ ಮಂತ್ರಿಗಳಾಗಿ ಸೇವೆ ಸಲ್ಲಿರುವಂಥ, ನನಗೂ ಆಪ್ತಿದ್ದಾರೆ, ನನಗೂ ಅನುಯಾಯಿಗಳಿದ್ದಾರೆ, ಫಾಲೋವರ್ಸ್ ಇದ್ದಾರೆ. ನಮಗೆಲ್ಲರೂ ಕೂಡ ಫಾಲೋವರ್ಸ್ ಇರ್ತಾರೆ, ಸಹಜ. ರಾಜಕೀಯದಲ್ಲಿ ಅವರವರ ವ್ಯವಹಾರಗಳು ವೈಯಕ್ತಿಕ, ಅವರವರ ಸಂಬಂಧಗಳು ವೈಯಕ್ತಿಕ. ಎಲ್ಲಿ ದುಡ್ಡು ತಗೊಳ್ತಾರೆ, ಎಲ್ಲಿ ಅವರು ಜಾಯಿಂಟ್ ಬಿಸ್ನೆಸ್ ಮಾಡ್ತಾರೆ, ಏನು ಬಿಸ್ನೆಸ್ ಮಾಡ್ತೀವಿ ಅನ್ನುವಂಥದ್ದು ಆ ಒಂದು ಜಿಲ್ಲಾ ಮಟ್ಟದ ಮಂತ್ರಿಗಳಿಗೆ ಅಥವಾ ನಾಯಕರಿಗೆ ಸಂಬಂಧಪಟ್ಟಿದ್ದೆಲ್ಲ ವೈಯಕ್ತಿಕ ವ್ಯವಹಾರ. ಅದರಲ್ಲಿ ಏನಾದರೂ ಅಡುಕು ತೊಡಕು ತೊಂದರೆಗಳಾದರೆ ಅವರಿಗೆ ಸಂಬಂಧಿಸಿದ್ದೇ ಹೊರತು ಅವರು ಗುರುತಿಸಿಕೊಂಡಿರುವಂಥ ನಾಯಕರಿಗೆ ಸಂಬಂಧಪಟ್ಟಿದ್ದಾರೆ. ಹೀಗಿರುವಾಗ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿದ್ದು ರಾಜಕಾರಣದಲ್ಲಿ ಹಲವು ವರ್ಷಗಳನ್ನು ತೊಡಗಿಸಿಕೊಂಡು ನಾನು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು, ವಿಚಾರವಾದಗಳನ್ನು ನಾನು ಮೈಗೂಡಿಸಿಕೊಂಡು ಬಂದವನು, ಹೋರಾಟದ ಮೂಲಕ ಬಂದವನು, ನೋವು ನಲಿವುಗಳನ್ನು ಉಂಡು ವಂಚಿತ ಸಮಾಜದಿಂದ ಬಂದವನನ್ನು ಹೇಳಿಕೊಳ್ಳುವಂಥ ನಾರಾಯಣಸ್ವಾಮಿ ಚಲುವಾದಿಯವರು ಯಾವ ಆಧಾರದ ಮೇಲೆ, ಯಾವ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆಪಾದನೆ ಮಾಡ್ತಾರೆ? ಇಲ್ಲಿ ನಾವು ಸ್ಪಷ್ಟವಾಗಿ ಅವಲೋಕನ ಮಾಡುವಂಥ ವಿಷಯ. ವ್ಯವಹಾರ ನಡೆದಿರೋದು ಬೇರೆಯವರು, ಜಿಲ್ಲೆಯ ಉಸ್ತುವಾರಿ ಸಚಿವರು ಅದಕ್ಕೆ ಯಾವ ರೀತಿ ಕಾರಣಭೂತರಾಗ್ತಾರೆ? ಅವರಿಗೆ ಸಾವಿರಾರು ಮಂದಿ, ನೂರಾರು ಮಂದಿ ಅನುಯಾಯಿಗಳಿರ್ತಾರೆ. ಅವರೆಲ್ಲ ವ್ಯವಹಾರಗಳಿಗೆ ಅಥವಾ ತಪ್ಪುಗಳಿಗೆ ಅಥವಾ ಸರಿಗಳಿಗೆ ಮಂತ್ರಿಗಳು ಅಥವಾ ನಾಯಕರು ಎನಿಸ್ಕೊಂಡವರು ಜವಾಬ್ದಾರ ಆಗ್ತಾರೆ? ಇಲ್ಲ, ಖಂಡಿತವಾಗಿ ಕೂಡ ಸಾಧ್ಯ ಇದೆ. ಹೀಗಾಗಿ ಸ್ವಾಮಿ ಚಲುವಾದಿಯವರು ಹಿಂದೆ ಮುಂದೆ ಆಲೋಚನೆ ಮಾಡದೆ ಎಲ್ಲಿ ಯಾವ ಮಾತನ್ನಾಡಬೇಕು, ಯಾವ ಸಂದರ್ಭದಲ್ಲಿ ಏನು ಹೇಳಬೇಕೆನ್ನುವಂಥ ಒಂದು ಕಿಂಚಿತ್ ಅವಲೋಕನೆ ಕೂಡ ಇಲ್ಲದೆ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದಾರೆ. ಯಾಕೆ ಅವರ ಈ ಪರಿಸ್ಥಿತಿ ಬಂದಿದೆ ಅಂತಂದರೆ, ಕಾಂಗ್ರೆಸ್ನಿಂದ ತಮ್ಮ ನಾಯಕತ್ವವನ್ನು ರೂಪಿಸಿಕೊಂಡು ಕಾಂಗ್ರೆಸ್ನಲ್ಲಿ ಬೆಳೆದು ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ತಕ್ಷಣ BJPಗೆ ಸೇರಿಕೊಂಡು ಅಲ್ಲಿ ಒಂದು MLC ಸ್ಥಾನ ಮತ್ತು ಉನ್ನತವಾದಂಥ ವಿರೋಧ ಪಕ್ಷ ನಾಯಕ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದನ್ನು ಅವರ ಒಂದು ಏನು ಲಾಯಲ್ಟಿ ಇಲ್ಲ, ಪಕ್ಷಕ್ಕೆ ತೋರಿಸ್ಬೇಕಲ್ಲ, ಋಣವನ್ನು ತೀರಿಸಬೇಕಲ್ಲ, ಮತ್ತು ವರಿಷ್ಠರ ಒಂದು ಶಬಾಸ್ಗಿರಿಯನ್ನು ಪಡಿಬೇಕಲ್ಲ. ಅಂತೆ ಅಮಿತ್ ಶಾ ಅವರ ವಿಚಾರವನ್ನು ಬೇರೆ ರೀತಿಯಲ್ಲಿ, ತಪ್ಪು ದಾರಿಯಲ್ಲಿ, ತಪ್ಪು ಹೇಳಿಕೆಗಳನ್ನು ನೀಡುವುದರ ಮುಖಾಂತರ ಜನತೆಗೆ ತಪ್ಪು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾರಾಯಣಸ್ವಾಮಿ ಚಲುವಾದಿಯವರು ಮಾಡ್ತಾ ಇದ್ದಾರೆ. ಅವರು ನಿಜವಾಗಿ ಕೂಡ ಅಂಬೇಡ್ಕರ್ ಅವರ ಅನುಯಾಯಿಯಾಗಿದ್ದರು. ಅವರು ನಿಜವಾಗಿ ಕೂಡ ಅಂಬೇಡ್ಕರ್ ಅವರ ವಿಚಾರವಾದವನ್ನು ಮೈಗೂಡಿಸಿಕೊಂಡು ಬೆಳೆದಿದ್ದರೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಮತ್ತು ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಹೀಗಾಗಿ ಅವರು ವ್ಯಕ್ತಿತ್ವ ಗೊಂದಲಮಯ ಇರುವಂಥ ವ್ಯಕ್ತಿತ್ವ, ಸಂಪೂರ್ಣವಾಗಿ ಬೌದ್ಧಿಕ ಸ್ಥಿತಿಮಿತಿಯನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ ಮತ್ತು ಅವರ ನಾಲಿಗೆ ಲಯವನ್ನು ಕಳೆದುಕೊಂಡಿದೆ.
ನಾಲಿಗೆಗೆ ಮತ್ತು ಮೆದುಳಿಗೆ ಸಂಬಂಧ ಇಲ್ಲದಂಥ ವಿಚಾರಗಳನ್ನು ಅವರು ಪತ್ರಿಕೆಯವರು ಮಾಧ್ಯಮದವರು ಕಂಡ ತಕ್ಷಣ ಏನೋ ಒಂದು ಹೇಳಿಬಿಡ್ತಾರೆ. ಯಾವ ಕಾರಣದ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು? ಅವರನ್ನು ಯಾಕೆ ಬಂಧಿಸಬೇಕು? ಈ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನು ಇದೆ. ಈ ರಾಜ್ಯದಲ್ಲಿ ಕೂಡ ಕಾನೂನು, ಪೊಲೀಸರು ಇದ್ದಾರೆ. ಸುಮ್ಮನೆ ಯಾರನ್ನು ಬೇಕಾದರೂ ಅವ್ರನ್ನ ಬಂಧಿಸಿ ಅವರ ರಾಜೀನಾಮೆ ಕೇಳುವಂಥದ್ದು ಯಾವ ನೀತಿ, ಯಾವ ಕಾನೂನಿನಲ್ಲಿದೆ? ಹೀಗಾಗಿ ನಾರಾಯಣಸ್ವಾಮಿಯವರು ಪ್ರಬುದ್ಧತೆಯನ್ನು ಕಳೆದುಕೊಂಡಿದ್ದಾರೆ. ಅವರು ತಮ್ಮ ಸ್ಥಾನಮಾನದ ಜವಾಬ್ದಾರಿಯನ್ನು ನಿಗ್ರಹಿಸಿಕೊಳ್ಳುವಂಥ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅವರನ್ನ ಆ ಸ್ಥಾನಕ್ಕೆ ಕೂಡಿಸಿದರೆ ನಾನು ಏನಾದರೂ ನಮ್ಮ ವರಿಷ್ಠರ ಒಂದು ಶಬಾಸ್ಗಿರಿಯನ್ನು ತರುವಂಥ ವಿಷಯವನ್ನು ಮಾತಾಡಿ ಆ ಪದವನ್ನು ನಾನು ಬಳಸಲಿಕ್ಕೆ ತಯಾರಿಲ್ಲ. ಸ್ವತಃ ನಾನೇ ಸಾಕ್ಷಿ. ನಾನು ಅವರ ಇಬ್ಬರು ಮಧ್ಯದಲ್ಲಿ ನಾನು ನಿಂತುಕೊಂಡಿದ್ದೆ. ಆ ವಿಷಯವನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ಆ ಪದವನ್ನು ಕೂಡ ಕೇಳಿ ಒಬ್ಬ ವ್ಯಕ್ತಿ ಜನಪ್ರತಿನಿಧಿಯಾಗಿ, ಅದರಲ್ಲೂ ವಿಶೇಷವಾಗಿ ಏನು ನಾವು ಸುಸಂಸ್ಕೃತರು, ಶಿಸ್ತಿನ ಪಾರ್ಟಿಯವರು ಮತ್ತು ನಮಗೆ ಮಹಿಳೆಯರ ಬಗ್ಗೆ ಗೌರವ ಇದೆ, ಸಮಾಜದ ಬಗ್ಗೆ ಗೌರವ ಇದೆ ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿ CT ರವಿ ಆ ಒಂದು ನೀಚ ಪದವನ್ನು ಬಳಸಿರುವಂಥದ್ದು ನಾವೆಲ್ಲರೂ ಕೂಡ ಕೇಳಿಸ್ತೀವಿ. ಮತ್ತು ಆ ಪದವನ್ನು ಬಳಸಿಕೊಂಡಾಗ ತಕ್ಷಣ ನಾವೆಲ್ಲ ಪ್ರತಿಭಟನೆ ಮಾಡಲು ಪ್ರಯತ್ನಿಸಿದಾಗ ತಕ್ಷಣ ಅವರು ಏನು ಸೆಷನನ್ನು ಬಿಟ್ಟು ಹೊರಗೋದು. ಆನಂತರ ನಡೆದ ಘಟನೆಗಳೆಲ್ಲ ತಾವೆಲ್ಲ ನೋಡ್ತೀವಿ. ಆತ ಎಷ್ಟು ದೊಂಬರಾಟ ನಾಟಕ ಮಾಡಿದಂತಂದರೆ ಒಬ್ಬ ರಾಜಕೀಯ ವ್ಯಕ್ತಿ ಮಾಡುವಂಥದ್ದಲ್ಲ, ಮತ್ತು ಸಾಮಾನ್ಯ ಪ್ರಜೆ ಕೂಡ ಇದು ಎಷ್ಟು ನಾಟಕೀಯ ಎನ್ನುವಂಥದ್ದು ಅವತ್ತು ಅರಿವಿಗೆ ಬಂತು. ಸ್ವಲ್ಪ ಕಿರಿಚಿಕೊಂಡು ಗಾಯ ಆಗಿದೆ. ಇವತ್ತಿನವರೆಗೂ ಪಟ್ಟಿ ಕಟ್ಟಿಕೊಂಡಿದ್ದಾರೆ. ಯಾವ ಸ್ಟಿಚಸ್ ಬಿದ್ದಿಲ್ಲ. ಸ್ವಲ್ಪ ಅದು ಗೇಟ್ ತಗಲಿ ನಾನು ಇದ್ದೆ. ಜನಜಂಗುಳಿಯಲ್ಲಿ ತಳ್ಳಾಟ ನುಗ್ಗಾಟ ಆಗ್ತಾ ಇತ್ತು. ಕೆಲವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಜವಾಗಿ ಅವರ ಅಭಿಮಾನಿಗಳು ಅವ್ರ ಪಕ್ಷದಲ್ಲೂ ಇವ್ರ ಪಕ್ಷದಲ್ಲೂ ಇಬ್ಬರ ನಡುವೆ ಘರ್ಷಣೆ ಆಗುವಂಥ ಸಂದರ್ಭ ಇತ್ತು. ಅವರನ್ನು ರಕ್ಷಣೆ ಮಾಡುವ ಒಂದು ಗುಂಪು, ಅವ್ರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಮಾಡುವಂಥ ಒಂದು ಗುಂಪು, ಕೂಗಾಟ ಧಿಕ್ಕಾರ ಎರಡು ಕಡೆಯಿಂದ ನಡೀತಾ ಇತ್ತು. ನಾವು ದೂರದಲ್ಲಿ ಮೂಕ ಪ್ರೇಕ್ಷಕರಂತೆ ನಿಂತಿದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಪಾಮಯ್ಯ ಮುರಾರಿ, RDA ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಅಮರೇಗೌಡ ಹಂಚಿನಾಳ್, ಅಬ್ದುಲ್ ಕರೀಂ, ಮೊಹಮ್ಮದ್ ಶಾಲಂ, ಡಾಕ್ಟರ್ ರಜಾಕ್ ಉಸ್ತಾದ್, ಅಸ್ಲಾಂ ಪಾಷಾ, ಈರಣ್ಣ, ಜೆ ತಿಮ್ಮಪ್ಪ, KE ಕುಮಾರ್ ಸೇರಿ ಅನೇಕರಿದ್ದರು.